ನಮಸ್ಕಾರ. ಸರ್ಕಾರಿ ಉರ್ದು ಹಿರಿಯ ಪ್ರಾಥಮಿಕ ಶಾಲೆ ಹೊಸರೀತಿ ಅಧ್ಯಕ್ಷನಾಗಿದ್ದು, ನನ್ನ ಹೆಸರು ರಜಾಕ್ ಬಾಷಾ ದೊಡ್ಮನಿ ಅಂತ. ನಾನು 1.5 ವರ್ಷದಿಂದ ಅಧ್ಯಕ್ಷನ ಹುದ್ದೆಯಲ್ಲಿ ಕೆಲಸ ಮಾಡುತ್ತಿದ್ದು, ನಾನು ಮೊದಲನೇ ದಿನದಿಂದ ಶಾಲೆಯಲ್ಲಿ ಶ್ರೀಯುತ ಮುಖ್ಯೋಪಾಧ್ಯಾಯರಾದ MG ತಾಸ್ಖಾನ್ ಅವರಿಗೆ ಮಾಹಿತಿಯನ್ನು ಕೇಳಿದಾಗ ಅವರು ಯಾವುದೇ ಮಾಹಿತಿಯನ್ನು ಇಲ್ಲಿವರೆಗೂ ಕೊಟ್ಟಿರುವುದಿಲ್ಲ. ಆಮೇಲೆ ಪ್ರತಿಯೊಂದು ಮಾಹಿತಿ ನಾನು ಕೇಳಿದ್ದೀನಿ ಅವರಿಗೆ. ಶಾಲೆಯಲ್ಲಿ ಯಾವ ಟೀಚರ್ ಯಾವ ವಿಷಯವನ್ನು ಬೋಧಿಸುತ್ತಾರೆ ಅಂತ ಕೇಳಿದ್ರು ಅದನ್ನೂ ನನಗೆ ಕೊಟ್ಟಿಲ್ಲ. ಆಮೇಲೆ ಅಲ್ಲಿ ಟೈಮ್ ಟೇಬಲ್ ಯಾವುದಿದೆ, ಟೈಮ್ ಟೇಬಲ್ ಕೊಡಿ ನನಗೆ ಅಂದರೆ ಆ ಟೈಮ್ ಟೇಬಲು ಕೊಟ್ಟಿರುವುದಿಲ್ಲ. ಆಮೇಲೆ ಶಾಲೆಯಲ್ಲಿ ಊಟ, ಆಮೇಲೆ ತರಕಾರಿ ವಿಷಯವಾಗಿ ನಾನು ಅವರಿಗೆ ಪ್ರಶ್ನೆ ಮಾಡಿದಾಗ ನನಗೆ ಮಾಹಿತಿ ಕೊಡಿ, ಅದರ ಬಗ್ಗೆ ಮಕ್ಕಳಿಗೆ ಸ್ವಲ್ಪ ವೆಜಿಟೇಬಲ್ ಸೊಪ್ಪು ಹಾಕಿ ಸ್ವಲ್ಪ ವೆಜಿಟೇಬಲ್ ನ್ಯೂಟ್ರಿಷನ್ಸ್ ಸ್ವಲ್ಪ ಕೊಡೋಣ ಅಂತ ನಾನು ವಿಚಾರ ಮಾಡಿದಾಗ, ಅದನ್ನಂತರೂ ನೀವು ಕೇಳಬೇಡಿ, ನಾನು ಕೊಡೋದಿಲ್ಲ ಅಂತಂದೇಳಿ ಖಂಡಿತವಾಗಿ ಹೇಳಿದ್ದಾರೆ ನನಗೆ. ಇಲ್ಲಿವರೆಗೂ ಯಾವುದೇ ಮಾಹಿತಿಯನ್ನು ಕೊಟ್ಟಿರುವುದಿಲ್ಲ. ಇದು ಭಾಳ ದುರಂತ ಆಗಿದೆ. ಆ್ಯಕ್ಚುಲಿ ನಾನು ಗುಣಮಟ್ಟದ ಶಿಕ್ಷಣ ಕೊಡಿಸೋಣ, ಆಮೇಲೆ ಈ ಶಾಲೆ ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡೋಣ ಅಂತ ನಾನು ಈ ಹುದ್ದೆನ ಆರಿಸ್ಕೊಂಡೆ. ಬಟ್ ಏನಾಗಿದೆ ಅಂದರೆ ಇಲ್ಲಿವರೆಗೂ ನನಗೆ ಯಾವುದೇ ಮಾಹಿತಿ ಕೊಟ್ಟಿರುವುದಿಲ್ಲ ಇವರು. ಸೊ ಏನಾಗಿದೆ ಅಂದರೆ ಇಲ್ಲಿವರೆಗೂ ನಾನು ಕ್ಷೇತ್ರ ಶಿಕ್ಷಣ ಅಧಿಕಾರಿಗಳು ಅವ್ರ ಹತ್ರನೂ ಹೋಗಿ ಕೇಳಿದೆ ನಾನು. ಸೊ ಅಲ್ಲಿನೂ ನನಗೆ ಸ್ಪಂದಿಸಿಲ್ಲ. ಬಟ್ ಸರ್ಕಾರದ ಇದನ್ನು ನಾನು ಶ್ಲಾಘನೀಯ. ಆ್ಯಕ್ಚುಲಿ ನಿಜವಾಗ್ಲೂ ಹೇಳ್ಬೇಕಂದ್ರೆ ಸರ್ಕಾರದಿಂದ ಬಂದಿರತಕ್ಕಂಥ ಪ್ರತಿಯೊಂದು ಅಲ್ಲಿ ದೊರಕತಕ್ಕಂಥ ಸಂಪನ್ಮೂಲಗಳಾಗಲಿ, ಆಮೇಲೆ ಅಲ್ಲಿ ಏನಾದರೂ ಕೆಲಸ ಮಾಡೋದಾಗಲಿ ಸರ್ಕಾರಕ್ಕೆ ಯಾವಾಗಲೂ ನಾವು ಶ್ಲಾಘನೀಯ. ಬಟ್ ದುರಂತ ಏನಂದರೆ ನನಗೆ ಇಲ್ಲಿವರೆಗೂ ಒಂದು ಮಾಹಿತಿನೂ ಕೊಟ್ಟಿರುವುದಿಲ್ಲ. ಆಮೇಲೆ ಇವರು ಏನಾಗಿರ್ತಾರೆ ಅಂದರೆ ರಾಜಕೀಯವಾಗಿ ಇವರು ಇದನ್ನು ಮಾಡ್ತಿದ್ದಾರೆ. ಅವರು ಗುಂಪು ಕಂಟಿನ್ಯೂ ಇದೆ. ರಾಜಕೀಯವಾಗಿ ಇವರು ಗುಂಪು ಕಟ್ಕೊಂಡು ಮೊನ್ನೆ ಇವರು ಅವಿಶ್ವಾಸನ ಮಂಡನೆ ಅಂತಂದೇಳಿ ಇವರು ಮೀಟಿಂಗ್ ಮಾಡಿ, ನನಗೆ ಗೊತ್ತಿಲ್ಲದಾನೆ ಮೀಟಿಂಗ್ ಮಾಡಿ ಇವರು ಅವಿಶ್ವಾಸನ ಮಂಡನೆ ಮಾಡಿ ಈಗ ನನ್ನೇ ತೆಗಿಬೇಕು ಇವ್ರಿಗೆ ಅಂತಂದೇಳಿ ಅವರು ಇದನ್ನು ಮಾಡಿದ್ದಾರೆ. ಇದು ಆ್ಯಕ್ಚುಲಿ ಉಪಾಧ್ಯಾಯರು ಇದನ್ನು ಮಾಡ್ತಕ್ಕಂಥ ಇದು ಕೆಲಸ ಅಲ್ಲ. ಇದು ದಯವಿಟ್ಟು ಇದಕ್ಕೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆಮೇಲೆ ಕೂಲಂಕಷವಾಗಿ ಪರಿಶೀಲನೆ ಆಗಬೇಕು. ಇದರಲ್ಲಿ ಬಹಳಷ್ಟು ಅನುದಾನದ ಬಗ್ಗೆ ನಾನು ಕೇಳಿದ್ದೀನಿ. ಅನುದಾನದ ಬಗ್ಗೆ ಇಲ್ಲಿವರೆಗೂ ನನಗೆ ಯಾವುದೇ ಮಾಹಿತಿ ಕೊಟ್ಟಿರುವುದಿಲ್ಲ. ರಜಾಕ್ ಸರ್, ಈಗಾಗಲೇ ನೀವು ಕಳೆದ 1.5 ವರ್ಷದಿಂದ SDMC ಅಧ್ಯಕ್ಷರಾಗಿ ಅಲ್ಲಿ ಆಗುಹೋಗುಗಳ ಬಗ್ಗೆ ನೋಡ್ಕೊಂಡಿದ್ದೀರಿ. ಮತ್ತು ಅಲ್ಲಿ ನಿಮಗೆ ಅದು ಆಗುಹೋಗುಗಳು ಸಾಕಷ್ಟು ಅಲ್ಲಿ ಕುಂದುಕೊರತೆಗಳು ನಿಭಾಯಿಸುವಂಥ ಕೆಲಸದಲ್ಲಿ ವಿಫಲ ಆಗಿದ್ದಾರೆ ಅಂತ ಹೇಳ್ತಾ ಇದ್ದೀರಿ ಅಲ್ಲಿರೋ HM ಅವರು. ಮತ್ತೆ ಸಹ ಶಿಕ್ಷಕರು ಸಹಿತ ಸರಿಯಾದ ರೀತಿ ಪಾಠ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ಮತ್ತು ಆಡಳಿತಕ್ಕೆ ಬಂದಂಥ ಈ ವಿದ್ಯಾರ್ಥಿಗಳ ಒಂದು ಅಭಿವೃದ್ಧಿಗೆ ಅಲ್ಲಿ ಆಹಾರ ಇರ್ಬೋದು, ಇನ್ನು ಮೂಲಭೂತ ಸೌಲಭ್ಯ ಇರ್ಬೋದು, ಆ ಹಣ ಬಳಸುವಂಥ ಸಂದರ್ಭದಾಗ ನಿಮ್ಮನ್ನು ಅವರು ಕರೆದು ಸಹಿ ಮಾಡಿಸ್ದ ಯಾವುದು ಒಂದು ರೂಪಾಯಿ ತೆಗೆದುಕೊಳ್ಳಕ್ಕೆ ಸಾಧ್ಯ ಇಲ್ಲ. ಅದನ್ನು ಯಾವ ರೀತಿ ಮಾಡಿದ್ದಾರೆ ಹಾಕಿದ್ರೆ ಅವರು? ಈಗ ಸರ್ ಅದು ಕೆಲವೊಂದಿಷ್ಟು ನನ್ನ ಹತ್ರ ಪ್ರಸ್ತಾಪ ಮಾಡಿದ್ದಾರೆ ಅವರು. ಅದಕ್ಕೆ ನಾನು ಸೈನ್ ಮಾಡಿದ್ದೀನಿ. ಕೆಲವೊಂದಿಷ್ಟು ನನಗೆ ಪ್ರಸ್ತಾಪ ಮಾಡ್ದೇನೆ ಹಿಂಗೆ ಅವರು 8,500 ರೂಪಾಯಿ ಇದಕ್ಕೆ ಬಂದಿತ್ತು ಸರ್. ಅದು ಲೈಬ್ರರಿ ಇದಕ್ಕೆ. ಆ ಲೈಬ್ರರಿಲಿ ಬುಕ್ ಎಲ್ಲಿ ತೊಗೊಳ್ತಾರಲ್ಲ, ಸ್ವಪ್ನ ಬುಕ್ ಸ್ಟಾಲ್ಗೆ ನಾನು ಕೊಡ್ತೀನಿ ಅಂತಂದು ಹೇಳಿ ಆ ಚೆಕ್ಕಿಗೆ ಸೈನ್ ಮಾಡಿಕೊಂಡು ಸ್ವಪ್ನ ಬುಕ್ ಸ್ಟಾಲ್ ಹೆಸರಲ್ಲಿ ಕೊಡ್ತೀನಿ ಅಂತ ಅದರಲ್ಲಿ ಗ್ಯಾಪ್ ಬಿಟ್ಟಿದ್ರು ಸರ್. ಅದನ್ನು ಅಲ್ಲಿ ಏನು ತುಂಬಿರಲಿಲ್ಲ. ಆಮೇಲೆ ನಾನು ನೋಡಿದಾಗ ಅದನ್ನು ಸೆಲ್ಫ್ ವಿತ್ಡ್ರಾ ಆಗಿದೆ ಸರ್. ಅದು ಈಗ ನಾನು ಸೈನ್ ಮಾಡಿಬಿಟ್ಟಿದ್ದೀನಿ. ಸೆಲ್ಫ್ ವಿತ್ಡ್ರಾ ಮಾಡಿ ಅವ್ರು ಯಾವ್ಯಾವ ಬುಕ್ ತಂದಿದ್ದಾರೆ ಏನು ಅದು ನನಗಂತೂ ಇಲ್ಲಿವರೆಗೂ ಹೇಳಿಲ್ಲ ಸರ್. ಆಮೇಲೆ ಇನ್ನೂ ಕೆಲವೊಂದಿಷ್ಟು ಅನುದಾನದ ಬಗ್ಗೆ ನಾನು ಕೇಳಿದ್ದೀನಿ. ಅದಕ್ಕೆ ಯಾವುದೇ ರೀತಿಯಿಂದ ಮಾಹಿತಿ ನನಗೆ ಕೊಟ್ಟಿಲ್ಲ ಅವರು. ಆಮೇಲೆ ಗುಣಮಟ್ಟದ ಶಿಕ್ಷಣ ಕೊಡಬೇಕು ಅಂತಂದೇಳಿ ನಂದು ಭಾಳ ವರ್ಷದಿಂದ ಅದೊಂದು ಧ್ಯೇಯ ಸರ್. ನಂದು ಒಳ್ಳೆಯ ಗುಣಮಟ್ಟದ ಶಿಕ್ಷಣ ದೊರೀಬೇಕು ನಮ್ಮ ಎಲ್ಲ ಮಕ್ಕಳಿಗೆ. 250 ಇರ್ತಕ್ಕಂಥ ಮಕ್ಕಳು ಇವತ್ತು ಬರೀ 70ಕ್ಕೆ ಬಂದು ನಿಂತಿದೆ ಸರ್. ಇದಕ್ಕೆ ಕಾರಣ ಈ ಮುಖ್ಯೋಪಾಧ್ಯಾಯರಾದಂಥ MG ತಾಸ್ಖಾನ್ ಅವರೇ ಸರ್. ಅವರ ಮೇಲೆ ಈ ಶಿಸ್ತಿನ ಕ್ರಮ ಆಗಬೇಕು ಸರ್ ಅವರಿಗೆ. ಆ್ಯಕ್ಚುಲಿ ನಾವು ಅಧ್ಯಕ್ಷರಾದಂಥ ಇದಕ್ಕೆ ನಮಗೊಂದು ಮಾಹಿತಿ ಕೊಡಲ್ಲ ಅಂದರೆ ಇದನ್ನು ಕೇಳುವಂಥ ಮಂಡಳಿಗಳು ಎಲ್ಲರೂ ಬಂದು ಕೇಳಬೇಕಾಗಿ ತಮ್ಮಲ್ಲಿ ದಯವಿಟ್ಟು ನಾನು ಕೇಳ್ಕೊಳ್ತೀನಿ. ಮುಂದೆ ಇದರ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆ ಆಗಬೇಕು ಅಂತ ನಾನು ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಸರ್. ಇಡೀ ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಗಳು ಇವತ್ತೇ ಜೀವನದ ಮಕ್ಕಳ ಪ್ರಥಮ ಘಟ್ಟ. ಇವತ್ತು ಸಾಕಷ್ಟು ಸರ್ಕಾರ ಸೌಲಭ್ಯಗಳನ್ನು ಕೊಡ್ತಾ ಇದೆ.
ಅಲ್ಲಿ ಶಿಕ್ಷಕರು ಮತ್ತು ಆಹಾರ ವ್ಯವಸ್ಥೆಗಳಲ್ಲಿ ಸಾಕಷ್ಟು ಕುಂದುಕೊರತೆಗಳ ಬಗ್ಗೆ ಧ್ವನಿ ಬರ್ತಾ ಇದೆ. ಸೊ ಅದು ಏನು ಅದ್ರ ಬಗ್ಗೆ ತಾವೇನು ಹೇಳ್ತೀರಿ ಸರ್? ತಾವು ಯಾವ ಶಾಲೆಯ ಒಂದು ಇದಾಗಿದ್ದೀರಿ, ಏನು ಸ್ವಲ್ಪ ಪರಿಚಯ ಮಾಡ್ಕೊಂಡು ನನ್ನ ಒಂದು ವಿಚಾರಕ್ಕೆ ನೀವು ಹೇಳಿ ಅಂತ. ಎಲ್ಲರಿಗೂ ನಮಸ್ಕಾರ. ವಿಶೇಷವಾಗಿ ಮಾಧ್ಯಮದ ಸ್ನೇಹಿತರಿಗೂ ಕೂಡ ನನ್ನ ಸ್ವಾಗತವನ್ನು ಬಯಸ್ತಾ, ಈಗ ಆಲ್ರೆಡಿ ಹಲವಾರು ಯೋಜನೆಗಳನ್ನು ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಕ್ಕಳ ಶಾಲೆ ದಾಖಲಾತಿಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ ಶಾಲೆಗಳಲ್ಲಿ ಪ್ರಾಥಮಿಕ ಉರ್ದು ಶಾಲೆ ಆಗಿರ್ಬೋದು, ಕನ್ನಡ ಶಾಲೆ ಆಗಿರ್ಬೋದು, ಎಲ್ಲ ಶಾಲೆಗಳಲ್ಲಿ ಬಹಳಷ್ಟು ಅನುದಾನಗಳನ್ನು ಆಲ್ರೆಡಿ ಮಕ್ಕಳ ಸಂಖ್ಯೆ ಹೆಚ್ಚಿಗೆ ಮಾಡಿ ಗುಣಮಟ್ಟದ ಶಿಕ್ಷಣ ಸಿಗಲಿ, ಆ ಮಗುವಿಗೆ ಪೌಷ್ಟಿಕಾಂಶದ ಕೊರತೆ ಇದೆ ಅಂತ ಹೇಳಿದ್ರೆ ಮೊಟ್ಟೆ, ಈ ರೀತಿ ಎಲ್ಲ ಯೋಜನೆಗಳ ಹಲವಾರು ಯೋಜನೆಗಳನ್ನು ಈಗಾಗಲೇ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಬಿಡುಗಡೆ ಮಾಡಿರುವಂಥದ್ದು ನಿಜಕ್ಕೂ ನಿಜವಾಗ್ಲೂ ಅದನ್ನು ಹೆಮ್ಮೆಯಿಂದ ಹೇಳೋಂಥ ವಿಷಯ. ಇಷ್ಟೆಲ್ಲ ಯೋಜನೆಗಳಿದ್ರೂ ಕೂಡ ಮಕ್ಕಳ ಸಂಖ್ಯೆ, ದಾಖಲಾತಿ ಸಂಖ್ಯೆ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಅದು ಹೆಚ್ಚು ಈಗ ಗೌರ್ಮೆಂಟ್ ಶಾಲೆ ಅಂದಾಗ ಮಕ್ಕಳಿಗೆ ಬಹಳಷ್ಟು ಒಂಥರ ಪೇರೆಂಟ್ಸಿಗೆ, ಮಕ್ಕಳಿಗೆ, ಆ ಪೋಷಕರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಅಲ್ಲಿ ಒಳ್ಳೆಯ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಬೇರೆ ಬೇರೆ ಪ್ರೈವೇಟ್ ಶಾಲೆಗಳಿಗೆ ಮಕ್ಕಳನ್ನು ದಾಖಲಾತಿ ಮಾಡ್ತಾ ಇದ್ದಾರೆ. ಸೊ ಒಳ್ಳೆಯ ಗುಣಮಟ್ಟದ ಶಿಕ್ಷಣ, ಆಹಾರ ಎರಡೂ ನಮ್ಮ ಗೌರ್ಮೆಂಟ್ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಸಿಕ್ಕರೆ ಖಂಡಿತವಾಗ್ಲೂ ಆ ಮಕ್ಕಳ ಭವಿಷ್ಯ ಉಜ್ವಲ ಆಗ್ತೈತಿ. ಜೊತೆಗೆ ಆ ಮಕ್ಕಳಲ್ಲಿ ಪೌಷ್ಟಿಕಾಂಶದ ಕೊರತೆ ಇನ್ನೂ ಹೆಚ್ಚಿಗೆ ಆಗ್ತೈತಿ, ಪೌಷ್ಟಿಕಾಂಶ ಹೆಚ್ಚಿಗೆ ಆಗ್ತೈತಿ. ಜೊತೆಗೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲಕರು ತಮ್ಮ ಮಕ್ಕಳನ್ನು ಅಲ್ಲಿ ಸೇರಿಸಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಲ್ಲಿ ಸಂಬಂಧಪಟ್ಟಂಥ ಮುಖ್ಯ ಶಿಕ್ಷಕರಾಗಿರ್ಬೋದು, ಎಲ್ಲ ಸಹ ಶಿಕ್ಷಕರಾಗಿರ್ಬೋದು, ಎಲ್ಲರೂ ಕೂಡ ಜವಾಬ್ದಾರಿಯುತ ತಮ್ಮ ಸ್ಥಾನದಲ್ಲಿ ಕೆಲಸ ಮಾಡಿ ಒಳ್ಳೆಯ ಪಾಠಗಳನ್ನು ಬೋಧನೆ ಮಾಡಿ ವೇಳಾಪಟ್ಟಿಯ ಪ್ರಕಾರ ತಮ್ಮ ಕೆಲಸಗಳ ಕಾರ್ಯಗಳನ್ನು ನಿರ್ವಹಿಸಿದರೆ ಖಂಡಿತವಾಗಲೂ ಮಕ್ಕಳ ಭವಿಷ್ಯ ಕೂಡ ಉಜ್ವಲ ಆಗ್ತೈತಿ, ಮಕ್ಕಳ ಸಂಖ್ಯೆನೂ ಕೂಡ ಹೆಚ್ಚಿಗೆ ಆಗ್ತೈತಿ. ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲರೂ ಕೂಡ ಇದನ್ನು ಕೈ ಜೋಡಿಸಿ ಈಗ ಇರುವಂಥ ಮೂಲಭೂತ ಸೌಕರ್ಯಗಳ ಉರ್ದು ಶಾಲೆ ಆಗಿರ್ಬೋದು, ಕನ್ನಡ ಶಾಲೆ ಆಗಿರ್ಬೋದು, ಎಲ್ಲ ಕಡೆ ಆ ಮಕ್ಕಳ ದಾಖಲಾತಿಗಳನ್ನು ಹೆಚ್ಚಿಗೆ ಮಾಡಲಿಕ್ಕೆ, ಮಕ್ಕಳ ಸಂಖ್ಯೆನ ಹೆಚ್ಚಿಗೆ ಮಾಡಲಿಕ್ಕೆ ಪ್ರಾಮಾಣಿಕವಾಗಿ ಎಲ್ಲರೂ ಕೂಡ ಇದರ ಕೈ ಜೋಡಿಸಿದರೆ ಖಂಡಿತವಾಗಲೂ ಶಾಲೆಗಳ ಅಭಿವೃದ್ಧಿ ಆಗ್ತಾವೆ, ಮಕ್ಕಳ ಭವಿಷ್ಯ ಕೂಡ ಉಜ್ವಲ ಆಗ್ತಾವೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳನ್ನು ಸೇರಿಸಲಿಕ್ಕೆ ಸಾಧ್ಯತೆ ಅನ್ನೋಂಥದ್ದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಮುಂದಿನದಾಗಿ ಇದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಮೂಲ ಸೌಕರ್ಯಗಳನ್ನು ಒದಗಿಸಲಿಕ್ಕೆ ಸಂಬಂಧಪಟ್ಟಂಥ ಶಾಲೆಯ ಶಿಕ್ಷಕರು ಸರಿಯಾದ ರೀತಿಯಲ್ಲಿ ಸ್ಪಂದನೆ ನೀಡದೇ ಇರೋ ಕಾರಣಕ್ಕಾಗಿ ಬಹಳಷ್ಟು ಮಕ್ಕಳ ಸಂಖ್ಯೆನೂ ಕೂಡ ಕಡಿಮೆ ಆಗ್ತಾರೆ ಅನ್ನೋ ಕೂಗು ಕೂಡ ನಮ್ಮ ಕೇಳಿ ಬಂದಿದೆ. ಸೊ ಹಾಗಾಗಿ ಸಂಬಂಧಪಟ್ಟಂಥ ಇಲಾಖೆ ಅಧಿಕಾರಿಗಳು ತಕ್ಷಣದಲ್ಲಿ ಎಚ್ಚೆತ್ತುಕೊಂಡು ಈಗಾಗಲೇ ಯಾವ ಆ ರೀತಿ ಶಾಲೆಗಳಲ್ಲಿ ನಡೀತಾ ಇದೆ ಅದನ್ನು ಖಂಡಿತವಾಗಲೂ ಆ ಶಾಲೆಗೆ ಭೇಟಿ ಕೊಟ್ಟು ಅಲ್ಲಿಯ ಮೂಲಭೂತ ಸೌಕರ್ಯಗಳ ಬಗ್ಗೆ, ಅಲ್ಲಿ ಶಿಕ್ಷಣದ ಬಗ್ಗೆ ಹೆಚ್ಚಿನ ಒಂದು ಆದ್ಯತೆಯನ್ನು ನೀಡಿ ಅಲ್ಲಿ ಸಂಬಂಧಪಟ್ಟಂತರ ಮೇಲೆ ಕ್ರಮ ಜರುಗಿಸಬೇಕಂತೇಳಿ ಈ ಮೂಲಕ ನಾನು ಒತ್ತಾಯಿಸ್ತೀನಿ. ನಿಮ್ಮ ಹೆಸರು ಸರ್? ಶ್ರೀ ಎಂ ಪಟ್ವೇಕರ್ ಅಂತ ಹೇಳಿ ಸರ್, ಕಾರ್ಮಿಕ ಸಂಘಟನೆ ಸಂಸ್ಥಾಪಕ ಅಧ್ಯಕ್ಷರು, ಆಮೇಲೆ ಆಜಾದ್ ಹಿಂದ್ ಮುಸ್ಲಿಂ ಸಂಘಟನೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಹೌದು.